ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ, ಇಂದು ವಿಶ್ವ ORS ದಿನ. ಇದರ ಪ್ರಯುಕ್ತ ನಿರ್ಜಲೀಕರಣ ಹಾಗೂ ORS ದ್ರಾವಣದ ಉಪಯೋಗ ಈ ಕುರಿತು ಸಂವಾದದಲ್ಲಿ ಭಾಗವಹಿಸುವವರು ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜಿನ ಮಕ್ಕಳ ವಿಭಾಗದ ತೃತೀಯ ವರ್ಷದ ವಿದ್ಯಾರ್ಥಿಗಳು. ನಮಸ್ಕಾರ ಕೇಳುಗರೆ, ಬಿಸಿಲಿನ ಬೆಚ್ಚಗೆ ಹೋಗಿ ಇದೀಗ ಮಳೆಯ ತಂಪು ಸ್ಪರ್ಶಿಸುತ್ತಿದೆ ನಮ್ಮ ನಾಡನ್ನು. ಹನಿ ಹನಿಯಲ್ಲಿದೆ ನಿಸರ್ಗದ ನಾದ. ಜೀವಕ್ಕೆ ಹೊಸ ಉಸಿರಾದ ಮಳೆಯ ಈ ಋತು ಎಲ್ಲರ ಮನವನ್ನು ತಂಪು ಮಾಡಲಿ. ಎಲ್ಲರಿಗೂ ಶುಭ ನಮಸ್ಕಾರಗಳು. ಇಂದು ನಾವು ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜಿನ ಮಕ್ಕಳ ವಿಭಾಗದ ತೃತೀಯ ವರ್ಷದ ವಿದ್ಯಾರ್ಥಿಗಳು ನಿರ್ಜಲೀಕರಣ ಹಾಗೂ ORS ದ್ರಾವಣದ ಉಪಯೋಗದ ಬಗ್ಗೆ ಆರೋಗ್ಯ ಮಾಹಿತಿಯನ್ನು ಕಿರುನಾಟಕದ ಮೂಲಕ ನೀಡಲು ಇಚ್ಛಿಸುತ್ತೇವೆ. ಒಂದು ಹನಿ ಕಳೆದು ಹೋದಾಗ ಅದರ ಬೆಲೆ ನಮಗೆ ಗೊತ್ತಾಗುತ್ತದೆ. ಇದು ಒಂದು ಹನಿಯ ಹಾಗೂ ಒಂದು ಜೀವದ ಕತೆ. ಬಿಸಿಲಿನ ಬೇಸಿಗೆ ತಾಪವನ್ನು ಸಹಿಸಿಕೊಂಡು ನಾವು ಮಳೆಯ ಋತುವಿಗಾಗಿ ಆತುರದಿಂದ ಕಾಯುತ್ತಿದ್ದೇವೆ. ಈ ಋತು ಭೂಮಿಯ ಸುಗಂಧ, ಚಳಿಗಾಳಿಯ ಸ್ಪರ್ಶ ಮತ್ತು ತಾಜಾತನವನ್ನು ತರುತ್ತದೆ. ಆದರೆ ಇದರ ಜೊತೆಗೆ ಮಕ್ಕಳಲ್ಲಿ ಹಲವು ರೋಗಗಳ ಸಾಧ್ಯತೆಯೂ ಹೆಚ್ಚಿರುತ್ತದೆ. ಈಗ ಮಳೆಗಾಲ. ಮಳೆಯೊಂದಿಗೆ ಬರುವ ಖುಷಿಯ ಜೊತೆಗೆ ಕಾಯಿಲೆಯೂ ಇದೆ. ಕೊಳಕು ರಸ್ತೆಗಳು, ಕಲುಷಿತ ಆಹಾರ ಮತ್ತು ನೀರು, ಮಕ್ಕಳಿಗೆ ವಾಂತಿ, ಬೇದಿ ಮತ್ತು ಜ್ವರ. ಆದರೆ ಮೌನವಾಗಿ ಹೊಡೆಯುವ ಶತ್ರು ನಿರ್ಜಲೀಕರಣ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಮಕ್ಕಳು ನೀರಿಲ್ಲದ ಸ್ಥಿತಿಯಿಂದ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಇದು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲೂ ಸಹ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ವಿಶೇಷವಾಗಿ 5 ವರ್ಷದೊಳಗಿನ ಮಕ್ಕಳಿಗೆ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಹೆಚ್ಚಾಗಿ ಆಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಮಕ್ಕಳಲ್ಲಿ ಇದೇಕೆ ಹೆಚ್ಚಾಗಿ ಆಗುತ್ತದೆ? ಮಕ್ಕಳ ದೇಹದಲ್ಲಿ ನೀರಿನ ಪ್ರಮಾಣ ಹೆಚ್ಚು ಇರುತ್ತದೆ. ಆದರೆ ಅವರಿಗೆ ತೀವ್ರ ಜ್ವರ, ಉಬ್ಬಸ ಅಥವಾ ವಾಂತಿ ಆದಾಗ ದೇಹದಲ್ಲಿ ತ್ವರಿತವಾಗಿ ನೀರಿನ ನಷ್ಟವಾಗುತ್ತದೆ. ಜೊತೆಗೆ ಅವರು ತಾವು ಎಷ್ಟು ನೀರನ್ನು ಕುಡಿಯಬೇಕು ಎಂಬ ಅರಿವಿಲ್ಲದ ಮಕ್ಕಳಾಗಿರುವ ಕಾರಣ ಸರಿಯಾದ ಸಮಯದಲ್ಲಿ ನೀರನ್ನು ಸೇವಿಸಲು ಆಗುವುದಿಲ್ಲ. ಇದರಿಂದ ಮಕ್ಕಳಲ್ಲಿ ನಿರ್ಜಲೀಕರಣ ಎಷ್ಟು ಆತಂಕಕಾರಿ ಆಗಬಹುದು ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಆದರೆ ಈ ಸಮಸ್ಯೆಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡಿದರೆ ತುಂಬ ಸುಲಭವಾಗಿ ತಡೆಯಬಹುದು. ಈಗ ಈ ನಿರ್ಜಲೀಕರಣದ ಲಕ್ಷಣಗಳು, ಪರಿಣಾಮಗಳು ಹಾಗೂ ತಡೆಗಟ್ಟುವ ಮಾರ್ಗಗಳ ಬಗ್ಗೆ ಕಿರುನಾಟಕದ ಮೂಲಕ ಇನ್ನಷ್ಟು ತಿಳಿಯೋಣ. ಈ ಕಿರುನಾಟಕದಲ್ಲಿ ಕಾಣಸಿಗುವ ಪಾತ್ರಗಳು. ಈ ಕಥೆಯ ನಿರೂಪಣೆಯನ್ನು ಮಾಡುವವರು ಲಾವಣ್ಯ ಶೆಟ್ಟಿಗಾರ್. ಅಮ್ಮನ ಪಾತ್ರದಲ್ಲಿ ಜೊಸ್ವಿಟಾ ಡಿಸೋಜಾ, ಮಕ್ಕಳು ದಿವ್ಯಾ ಆಗಿ ಜೆನಿಫರ್ ಮತ್ತು ಗೀತಾ ಆಗಿ ಲಿಖಿತಾ ಪೂಜಾರಿ, ಡಾಕ್ಟರ್ನ ಪಾತ್ರದಲ್ಲಿ ಜೆರುಷಾ ಎಕ್ಬೋಟೆ ಹಾಗೂ ನರ್ಸ್ನ ಪಾತ್ರದಲ್ಲಿ ನಿಯೋಮಾ ಸಲೋನಿ. ಹಾಗಾದ್ರೆ ಬನ್ನಿ ಈ ಕತೆ ಹೇಗೆ ಸಾಗ್ತದೆ ಅಂತ ನೋಡೋಣ. ಮೊದಲನೆಯದಾಗಿ ಶಾಂತಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಇರುತ್ತಾರೆ. ಅಮ್ಮ ನೋಡಮ್ಮ, ಇಲ್ಲಿ ದಿವ್ಯಗೆ ಏನೋ ಆಗಿದೆ, ಬೇಗ ಬಂದು ನೋಡಮ್ಮ. ದಿವ್ಯಾ ಏನಾಯ್ತು ನಿನಗೆ? ನಿನ್ನ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ. ಏನಾಗ್ತಾ ಇದೆ ಹೇಳು ಪುಟ್ಟ. ಅಮ್ಮ, ತಲೆ ತಿರುಗ್ತಾ ಇದೆ ಅಮ್ಮ. ಊಟ ತಿನ್ನಲು ಮನಸ್ಸಿಲ್ಲ ನನಗೆ. ಅಯ್ಯೋ, ಮುಂಜಾನೆ 3 ಬಾರಿ ಬೇದಿ ಮಾಡಿದ್ದೀಯ. ತುಟಿ ಒಣಗಿದೆ, ಕಣ್ಣು ಸಣ್ಣದಾಗಿದೆ. ಅಯ್ಯೋ, ನನ್ನ ದಿವ್ಯನಿಗೆ ಏನಾಯ್ತು? ದಿವ್ಯಾ,
ನೀನು ನಿನ್ನೆ ಮಳೆಯಲ್ಲಿ ಆಟವಾಡಿ ಈಗ ನೋಡು ನಿನಗೆ ಏನು ಆಗಿದೆ ಅಂತ. ಏನಪ್ಪ ಮಾಡೋದು ಈಗ? ಅಮ್ಮ, ಬೇಗನೆ ಈಗ ಆಸ್ಪತ್ರೆಗೆ ಹೋಗೋಣ. ನೋಡು ಅವಳಿಗೆ ಈಗ ಏನು ಜೋರಾಗಿದೆ. ಗೀತಾ, ನೀನು ಆಟೋ ಕರೆಸು, ನಾನು ಬೇಗ ತಯಾರಾಗಿ ಬರುತ್ತೇನೆ. ಆಯ್ತಮ್ಮ, ಬಾ ಬೇಗ ಹೋಗೋಣ. ಶಾಂತಮ್ಮ, ಗೀತಾ ಮತ್ತು ದಿವ್ಯಾ ಆಸ್ಪತ್ರೆಗೆ ಹೋಗುತ್ತಾರೆ. ಈಗ ಆಸ್ಪತ್ರೆಯಲ್ಲಿ ಏನು ಆಗ್ತದೆ ಅಂತ ನೋಡೋಣ. ಡಾಕ್ಟರ್, ನನ್ನ ಮಗಳು ಬೆಳಗ್ಗೆಯಿಂದ 3 ಬಾರಿ ಬೇದಿ ಮಾಡಿದ್ದಾಳೆ. ಹೊಟ್ಟೆಗೇನು ತಿನ್ನಲಿಲ್ಲ, ಮಾತನಾಡುತ್ತಿಲ್ಲ, ಚೆನ್ನಾಗಿ ಆಟವಾಡುತ್ತಿಲ್ಲ. ಅವಳಿಗೆ ತಲೆ ಸುತ್ತುತ್ತದೆ, ತುಟಿ ಒಣಗಿದೆ. ದಯವಿಟ್ಟು ನನ್ನ ಮಗಳನ್ನು ಉಳಿಸಿ ಡಾಕ್ಟ್ರೇ. ಅಮ್ಮ, ಭಯಪಡಬೇಡಿ. ಪರೀಕ್ಷೆ ಮಾಡಿ ಏನಾಗಿದೆ ಎಂದು ನೋಡುವ. ಸಮಾಧಾನ ಮಾಡಿಕೊಳ್ಳಿ ಅಮ್ಮ. ಡಾಕ್ಟರ್ ಮಗುವಿನ ತಪಾಸಣೆ ಮಾಡುತ್ತಾರೆ. ಪುಟ್ಟ, ನಿನ್ನ ಹೆಸರೇನು? ನಿನಗೆ ಏನಾಗಿದೆ? ದಿವ್ಯಾ. ಜೋರಾಗಿ ಹೇಳು, ಭಯಪಡುವ ಅವಶ್ಯಕತೆ ಇಲ್ಲ. ಇಲ್ಲ ಡಾಕ್ಟರ್, ಅವಳಿಗೆ ಮಾತನಾಡಲಿಕ್ಕೆ ಕಷ್ಟವಾಗ್ತಾ ಇದೆ. ಹೌದಾ? ನೋಡಿ ಅಮ್ಮ, ನೀವು ಸಮಾಧಾನ ಮಾಡಿಕೊಳ್ಳಿ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಸರಿಯಾದ ಸಮಯದಲ್ಲಿ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀರಿ. ಆದ್ದರಿಂದ ಅವಳನ್ನು ಮುಂದಿನ ಅಪಾಯದಿಂದ ಕಾಪಾಡಬಹುದು. ಡಾಕ್ಟರ್, ನನ್ನ ತಂಗಿಗೆ ಏನಾಗಿದೆ? ಈಗ ಅವಳಿಗೆ ನಿರ್ಜಲೀಕರಣವಾಗಿದೆ. ನಿರ್ಜಲೀಕರಣ? ಹಾಗಂದರೆ ಏನು? ಡಾಕ್ಟರ್, ನನ್ನ ತಂಗಿ ನಿನ್ನೆ ವಾಂತಿಯನ್ನು ಸಹ ಮಾಡಿದ್ದಾಳೆ. ನಿರ್ಜಲೀಕರಣ ಮತ್ತು ವಾಂತಿಗೆ ಏನು ಸಂಬಂಧ ಡಾಕ್ಟರ್? ನಿರ್ಜಲೀಕರಣ ಎಂದರೆ, ಸರಳ ಪದದಲ್ಲಿ ನಿಮಗೆ ಹೇಳುವುದಾದರೆ, ದೇಹದಲ್ಲಿನ ನೀರು ಮತ್ತು ಲವಣಾಂಶಗಳು ಕಡಿಮೆಯಾಗುವುದು. ಅದು ಹೇಗೆ ನೀರು ಮತ್ತೆ ಲವಣಾಂಶಗಳು ಕಡಿಮೆಯಾಗುವುದು? ಅಮ್ಮ, ನೀವೊಂದು ಗಿಡ ಬಾಡುವುದನ್ನು ನೋಡಿದ್ದೀರಾ? ನೋಡಿದ್ದೇನೆ ಡಾಕ್ಟ್ರೇ. ಅದು ಹೇಗೆ ಬಾಡುತ್ತದೆ? ನಾವು ಗಿಡಕ್ಕೆ ಕಡಿಮೆ ನೀರು ಹಾಕಿದರೆ ಬಾಡುತ್ತದೆ ಅಲ್ವಾ? ಹೌದು. ಹಾಗೆಯೇ ನಮ್ಮ ದೇಹವು 60% ನೀರಿನಿಂದ ಮಾಡಲ್ಪಟ್ಟಿದೆ. ಈ ನೀರು ಉಸಿರಾಟದಿಂದ ಹಿಡಿದು ಜೀರ್ಣಕ್ರಿಯೆಯವರೆಗೆ ಪ್ರತಿಯೊಂದು ದೈಹಿಕ ಕಾರ್ಯಕ್ಕೆ ಇದು ಅವಶ್ಯಕತೆ. ಒಂದು ವೇಳೆ ಬೇದಿ ಉಂಟಾದಾಗ ನಮ್ಮ ದೇಹದಲ್ಲಿನ ಅಧಿಕ ಪ್ರಮಾಣ ನೀರು ಕಡಿಮೆಯಾಗುತ್ತದೆ. ಈ ಅಧಿಕ ನೀರಿನ ಜೊತೆಗೆ ಲವಣಾಂಶಗಳು, ಮುಖ್ಯವಾಗಿ ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಕೂಡ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣಗಳು ಏನಾಗಬಹುದು ಡಾಕ್ಟ್ರೇ? ಅಮ್ಮ, ಇದರ ಕಾರಣಗಳು ಸೋಂಕು, ಅತಿಸಾರ, ವಾಂತಿ, ಜ್ವರ, ಅಪೌಷ್ಟಿಕ ಆಹಾರ ಸೇವನೆ, ಕಡಿಮೆ ಪ್ರಮಾಣದಲ್ಲಿ ನೀರಿನ ಸೇವನೆ ಇವೆಲ್ಲವೂ ನಿರ್ಜಲೀಕರಣಕ್ಕೆ ಕಾರಣವಾಗಿದೆ. ಅಮ್ಮ, ದಿವ್ಯ ಮೊನ್ನೆ ತುಂಬ ನೀರಿನಲ್ಲಿ ಆಟ ಆಡಿದ್ದಾಳೆ. ಸರಿಯಾಗಿ ನೀರು ಕೂಡ ಸೇವಿಸಲಿಲ್ಲ. ಕೈಕಾಲು ತೊಳೆಯದೆ ತಿಂಡಿ ತಿನ್ನುತ್ತಿದ್ದಳು. ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಇದೇವೇ ನಿರ್ಜಲೀಕರಣಕ್ಕೆ ಕಾರಣವಾಗಿದೆ. ಹಾಗಾದರೆ ಡಾಕ್ಟರ್, ಇದನ್ನು ನಾವು ಹೇಗೆ ಕಂಡುಹಿಡಿಯುವುದು? ಯಾವುದೆಲ್ಲ ರೋಗ ಲಕ್ಷಣಗಳು ಇರುತ್ತದೆ? ಅಮ್ಮ, ನೀವು ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಇದರದ್ದು ರೋಗ ಲಕ್ಷಣಗಳೇನೆಂದರೆ ಅತಿಯಾದ ಬಾಯಾರಿಕೆ, ಒಣ ತುಟಿ, ಒಣ ನಾಲಿಗೆ ಮತ್ತು ಆಯಾಸ ಕಾಣಬಹುದು. ನಿರ್ಜಲೀಕರಣದಲ್ಲಿ ನಾವು ಇದರಲ್ಲಿ 3 ವಿಧಗಳನ್ನು ಕಾಣಬಹುದು: ಸಾಮಾನ್ಯ ನಿರ್ಜಲೀಕರಣ, ಸಾಧಾರಣ ನಿರ್ಜಲೀಕರಣ, ತೀವ್ರ ನಿರ್ಜಲೀಕರಣ. ಇದರಲ್ಲಿ ನನ್ನ ದಿವ್ಯನಿಗೆ ಯಾವ ರೀತಿಯ ನಿರ್ಜಲೀಕರಣವಾಗಿದೆ? ಅಮ್ಮ, ನಿಮ್ಮ ಮಗುವಿಗೆ ಸಾಮಾನ್ಯ ನಿರ್ಜಲೀಕರಣವಾಗಿದೆ. ಇದರ ಲಕ್ಷಣಗಳೇನೆಂದರೆ ಒಣಚರ್ಮ, ತಲೆನೋವು, ಆಯಾಸ, ಆಲಸ್ಯ, ಬಾಯಾರಿಕೆ ಮುಂತಾದವುಗಳನ್ನು ಗಮನಿಸಬಹುದು. ಸಾಧಾರಣ ನಿರ್ಜಲೀಕರಣದಲ್ಲಿ ಮಗುವಿಗೆ ಬಾಯಾರಿಕೆ, ಒಣತುಟಿ, ಒಣನಾಲಿಗೆ ಮತ್ತು ಆಯಾಸ ಲಕ್ಷಣಗಳು ಕಂಡುಬರುತ್ತದೆ. ಇವೆಲ್ಲ ಲಕ್ಷಣಗಳು ನಿಮ್ಮ ಮಗಳಲ್ಲಿ ಕಂಡುಬಂತಾ? ಹೌದು ಡಾಕ್ಟ್ರೇ, ಇವೆಲ್ಲ ಲಕ್ಷಣಗಳು ಕಂಡುಬಂತು. ನಿರ್ಜಲೀಕರಣದಲ್ಲಿ 3ನೇ ವಿಧ ತೀವ್ರ ನಿರ್ಜಲೀಕರಣ. ಇದರಲ್ಲಿ ಅಸ್ವಸ್ಥತೆ, ಪ್ರಜ್ಞೆ ಕಳೆದು ಹೋಗುವುದು, ಕಣ್ಣುಗಳು ಕುಗ್ಗುವುದು, ನೀರು ಕುಡಿಯಲು ಆಸಕ್ತಿ ಇಲ್ಲದಿರುವುದು ಮತ್ತು ಚರ್ಮದ ಸ್ನಾಪು ನಿಧಾನವಾಗಿ ಮರಳುವುದು ಇಂತಹ ಲಕ್ಷಣಗಳು ಕಂಡುಬರುತ್ತದೆ. ಅಂತಹ ಸಮಯದಲ್ಲಿ ನೀವು ಏನು ಮಾಡಬೇಕು ಗೊತ್ತಾ? ಇಲ್ಲ ಡಾಕ್ಟರ್, ನೀವೇ ಹೇಳಿ. ಆ ಸಮಯದಲ್ಲಿ ನೀವು ಭಯಪಡಬಾರದು. ಮಗುವನ್ನು ಅತಿ ಶೀಘ್ರದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಏಕೆಂದರೆ ಆ ಸಮಯದಲ್ಲಿ ಮಗುವಿಗೆ ಬಾಯಲ್ಲಿ ಏನು ತೆಗೆದುಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ನಾವು ರಕ್ತನಾಳದ ಮೂಲಕ ಸಕ್ಕರೆ ಅಂಶವನ್ನು ಕೊಡಬೇಕು. ಹೌದಾ? ಇಷ್ಟೆಲ್ಲ ತೊಂದರೆಗಳು ಆಗುತ್ತಾ ಡಾಕ್ಟ್ರೇ? ಅಯ್ಯೋ ದೇವರೇ, ನನ್ನ ತಂಗಿಗೆ ಏನೂ ಆಗಬಾರದು. ಪ್ಲೀಸ್ ನನ್ನ ತಂಗಿಯನ್ನು ಉಳಿಸಿಕೊಡಿ ಡಾಕ್ಟ್ರೇ. ಚಿಂತೆ ಮಾಡಬೇಡಿ, ಏನೂ ಆಗಲ್ಲ.
ಈಗ ನಾವು ORS ದ್ರಾವಣವನ್ನು ಕೊಡಬೇಕು. ಇದು ಸಮಸ್ಯೆಗೆ ಇರುವ ಒಂದು ಪರಿಹಾರ ಮತ್ತು ಜೀವ ಉಳಿಸುವ ಒಂದು ಔಷಧಿ. ಇದನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದರೆ ನಿರ್ಜಲೀಕರಣದಿಂದ ಮುಂದೆ ಆಗುವ ಅನಾಹುತವನ್ನು ಸಹ ತಡೆಯಬಹುದು. OSR ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನು ಡಾಕ್ಟರ್? ಅಮ್ಮ, ಅದು OSR ಅಲ್ಲ, ORS. ORS ಒಂದು ಹುಡಿ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಅದು ಪ್ಯಾಕೆಟ್ನ ರೂಪದಲ್ಲಿ ಸಿಗುತ್ತದೆ. ಅದರಲ್ಲಿ ಉಪ್ಪು, ಸಕ್ಕರೆ ಮತ್ತು ಇತರ ಲವಣಗಳು ಇರುತ್ತದೆ. ಅದನ್ನು ನೀರಿನಲ್ಲಿ ಬೆರೆಸಿ ಮಗುವಿಗೆ ಕೊಡಬೇಕು. ORS ನಲ್ಲಿ ಸಕ್ಕರೆ ಮತ್ತು ಉಪ್ಪು ಮಾತ್ರ ಇರುತ್ತದಾ? ಈ ORS ಪ್ಯಾಕೆಟ್ನಲ್ಲಿ ಸಕ್ಕರೆ ಮತ್ತು ಉಪ್ಪಿನ ಲವಣಾಂಶಗಳು ಇರುತ್ತವೆ. ಇದನ್ನು ನಿಮಗೆ ವೈದ್ಯಕೀಯ ಪದದಲ್ಲಿ ಹೇಳುವುದಾದರೆ 2.6 ಗ್ರಾಂ ಸೋಡಿಯಂ ಕ್ಲೋರೈಡ್, 13.5 ಗ್ರಾಂ ಗ್ಲೂಕೋಸ್, 1.5 ಗ್ರಾಂ ಪೊಟ್ಯಾಸಿಯಂ ಕ್ಲೋರೈಡ್ ಮತ್ತು 2.9 ಗ್ರಾಂ ಸೋಡಿಯಂ ಸಿಟ್ರೇಟ್ ಇರುತ್ತದೆ. ಅದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಡಾಕ್ಟರ್? ಅತಿಸಾರ ಮತ್ತು ವಾಂತಿಯ ವೇಳೆ ದೇಹವು ನೀರು ಮತ್ತು ಲವಣಗಳನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಈ ORS ಕಳೆದುಕೊಂಡ ಲವಣ ಮತ್ತು ನೀರನ್ನು ದೇಹಕ್ಕೆ ಮರಳಿ ತರುತ್ತದೆ. ORSನಲ್ಲಿ ಸಕ್ಕರೆ ಹಾಗೂ ಉಪ್ಪಿನ ಅಂಶ ನಿರ್ದಿಷ್ಟ ಪ್ರಮಾಣದಲ್ಲಿ ಇರುತ್ತದೆ. ಅವು ಆಸರೆಯಾಗಿ ದೇಹಕ್ಕೆ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಡಾಕ್ಟ್ರೆ. OSR ನಮಗೆ ಎಲ್ಲಿ ಸಿಗ್ತದೆ? ಅಮ್ಮ, ಅದು OSR ಅಲ್ಲ, ORS. ಅದು ಸಾಮಾನ್ಯವಾಗಿ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುತ್ತದೆ. ಮೆಡಿಕಲ್ ಸ್ಟೋರ್ ಅಲ್ಲದೆ ನಿಮ್ಮ ಹತ್ತಿರದ ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಸಿಗುತ್ತದೆ. ಅದನ್ನು ಮನೆಯಲ್ಲಿ ತಯಾರಿಸಬಹುದಾ? ಹೌದಮ್ಮ, ORS ಅನ್ನು ಹೇಗೆ ತಯಾರಿಸುವುದೆಂದು ನಿಮಗೆ ನರ್ಸ್ನವರು ಹೇಳುತ್ತಾರೆ. ಗಮನವಿಟ್ಟು ಕೇಳಿ ಅಮ್ಮ. ಆಯ್ತು ಡಾಕ್ಟ್ರೆ. ಅಮ್ಮ, ಈಗ ನಾನು ನಿಮಗೆ ORS ಹೇಗೆ ತಯಾರಿಸಬೇಕು, ಹೇಗೆ ಬಳಸಬೇಕು, ಅದು ನಿರ್ಜಲೀಕರಣವನ್ನು ಹೇಗೆ ತಡೆಯುತ್ತದೆ ಎನ್ನುವ ಬಗ್ಗೆ ವಿವರಿಸುತ್ತೇನೆ. ನೀವು ಕೇಳಲು ಬಯಸುವಿರಾ? ಬಯಸ್ತೇನೆ ಸಿಸ್ಟ್ರೇ. ನಾನು ಹೇಳುವುದರಲ್ಲಿ ನಿಮಗೆ ಏನಾದರೂ ಸಂಶಯವಿದ್ರೆ ಕೇಳಿ, ಆಯ್ತಾ? ಆಯ್ತು ಸಿಸ್ಟ್ರೇ. ನೀವು ORSನ ಬಗ್ಗೆ ಮೊದಲು ಯಾವಾಗಾದರೂ ಕೇಳಿದ್ದೀರಾ? ಇಲ್ಲ ಸಿಸ್ಟರ್, ಎಲ್ಲರೂ ORS ಅಂತ ಹೇಳ್ತಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಲಲಿತಕ್ಕನ ಮಗುವಿಗೆ ಏನೋ ಆಗುತ್ತಂತೆ. ಅದಕ್ಕೆ ಅವರು ಏನೋ ನೀರಿನಲ್ಲಿ ಬೆರೆಸಿ ಕೊಟ್ರಂತೆ. ಅದು ಕುಡಿದ ನಂತರ ಅವನ ಆರೋಗ್ಯ ಸರಿಯಾಯಿತು. ಡಾಕ್ಟರ್ ಸಹ ಏನೋ ಹೇಳಿದ್ರು ORS ಅಂತ. ನನಗೆ ಅಷ್ಟು ತಿಳಿಯಲಿಲ್ಲ ಸಿಸ್ಟರ್. ತೊಂದರೆ ಇಲ್ಲ ಶಾಂತಮ್ಮ, ನಾನು ಇದ್ದೇನಲ್ಲ, ನಿಮಗೆ ಸರಿಯಾಗಿ ಹೇಳ್ತೇನೆ, ಆಯ್ತಾ? ಆಯ್ತು ಸಿಸ್ಟರ್. ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ORS ಎಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಕನ್ನಡದಲ್ಲಿ ಇದನ್ನು ಮೌಖಿಕ ಪುನರ್ಜಲೀಕರಣ ದ್ರಾವಣ ಅಂತ ಹೇಳ್ತೇವೆ. ORS ಏನದು? ಅದು ನೀರಾ, ಹುಡಿಯಾ, ಮಾತ್ರೆಯಾ, ಏನದು? ನೋಡಿ ಅಮ್ಮ, ನೀವು ಉಪ್ಪನ್ನು ನೋಡಿದ್ದೀರಲ್ವಾ? ಹೌದು ಹೌದು, ಅದು ಅಡುಗೆ ಮನೆಯಲ್ಲಿ ಉಪಯೋಗಿಸುತ್ತಾರಲ್ವಾ, ಅದೇ ಉಪ್ಪಲ್ವಾ? ಹೌದು ಹೌದು. ORS ಉಪ್ಪಿನ ಹಾಗೆ ಒಂದು ಪುಡಿ. ಆ ಹುಡಿಯಲ್ಲಿ ಉಪ್ಪು, ಸಕ್ಕರೆ ಹಾಗೂ ಅನೇಕ ಲವಣಾಂಶಗಳಿರುತ್ತವೆ. ಡಾಕ್ಟರ್ ಲವಣಾಂಶ ಅಂದರೆ ಏನು ಅಂತ ಹೇಳಿದಾರಲ್ಲ? ಹೌದೌದು, ಅವ್ರು ಹೇಳಿದ್ರು. ಏನೋ ಸೋಡಿಯಂ ಅಂತ, ಮತ್ತೆ ಪೋ ಎಂತ ಹೇಳಿದ್ರು. ಅದು ಪೊಟ್ಯಾಸಿಯಂ. ನೀವು ಹೇಳಿದ ಹಾಗೆ ORSನಲ್ಲಿ ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರೈಡ್ ಮುಂತಾದ ಅನೇಕ ಅಂಶಗಳಿರುತ್ತವೆ. ಇವುಗಳನ್ನು ಲವಣ ಎನ್ನುತ್ತೇವೆ. ಅವುಗಳು ನಮ್ಮ ದೇಹದ ಪ್ರಕ್ರಿಯೆಗಳಿಗೆ ಅತ್ಯಗತ್ಯವಾಗಿರುತ್ತದೆ. ಇವುಗಳ ಅಂಶ ಕಡಿಮೆ ಅಥವಾ ಅಧಿಕವಾದಲ್ಲಿ ದೇಹದಲ್ಲಿ ಆಯಾಸ ಹಾಗೂ ದೇಹದ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗುತ್ತದೆ. ಹಾಗೆಯೇ ORSನಲ್ಲಿ ಸಕ್ಕರೆಯ ಪ್ರಮಾಣ ಇರುತ್ತದೆ. ಅದು ಏನು ಮಾಡುತ್ತದೆ ಗೊತ್ತಾ? ಇಲ್ಲ ಸಿಸ್ಟರ್. ನಿರ್ಜಲೀಕರಣದಿಂದ ನಿಮ್ಮ ಮಗುವಿನ ದೇಹ ನಿರ್ಬಲವಾಗಿದೆ ಅಲ್ವೇ? ಹೌದು. ORSನಲ್ಲಿರುವ ಸಕ್ಕರೆಯ ಅಂಶ ದೇಹದಲ್ಲಿ ಶಕ್ತಿಯನ್ನುಂಟು ಮಾಡುತ್ತದೆ. ORS ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಸಿಗುತ್ತದೋ ಅಥವಾ ಅದು ಡಬ್ಬಿಯಲ್ಲಿ ಸಿಗುತ್ತದೆ? ಇಲ್ಲಮ್ಮ, ORS ಪ್ಲಾಸ್ಟಿಕ್ ತೊಟ್ಟೆ ಅಥವಾ ಡಬ್ಬಿಯಲ್ಲಿ ಸಿಗುವುದಲ್ಲ. ಸಾಮಾನ್ಯವಾಗಿ ಇದು ಸ್ಯಾಶೆಟ್ಗಳಲ್ಲಿ ಲಭ್ಯವಿರುತ್ತದೆ. ಸ್ಯಾಶೆ ಅಂದ್ರೆ ಅದು ಕಾಫಿ ಪುಡಿ ಸಿಗುತ್ತಲ್ವಾ, ಅದೇ ತರದ ಪ್ಯಾಕೆಟ್ ಅಲ್ವಾ? ಹೌದು ಹೌದು. ORS ಸ್ಯಾಶೆಟ್ಗಳಲ್ಲಿ ಪುಡಿಯ ರೂಪದಲ್ಲಿ ಸಿಗುತ್ತದೆ ಅಥವಾ ಪೂರ್ವ ಸಿದ್ಧಪಡಿಸಲಾದ ರಸದ ರೂಪದಲ್ಲಿಯೂ
ಟೆಟ್ರಾಪ್ಯಾಕ್ಗಳಲ್ಲಿ ಲಭ್ಯವಿರುತ್ತದೆ. ORS ಒಂದು ಔಷಧಿ ಅಲ್ಲವೇ? ಇದರ ರುಚಿ ನನ್ನ ಮಗುವಿಗೆ ಹಿಡಿಸದಿದ್ದರೆ ನಾನು ಏನು ಮಾಡಬೇಕು? ನೋಡಿ ಅಮ್ಮ, ಮೊದಲನೆಯದಾಗಿ ORS ಔಷಧ ಅಲ್ಲ, ಅದು ಒಂದು ದ್ರಾವಣ ಅಥವಾ ಪಾನೀಯ. ಇದರ ರುಚಿಯ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅದು ಅನೇಕ ಹಣ್ಣಿನ ಸುವಾಸನೆಯ ರುಚಿಗಳಲ್ಲಿ ಲಭ್ಯವಿದೆ. ಕಿತ್ತಳೆ, ಸೇಬು, ನಿಂಬೆಹಣ್ಣು ಮುಂತಾದ ಸುವಾಸನೆಯ ರುಚಿಗಳಲ್ಲಿ ಇದು ಸಿಗುತ್ತದೆ. ನಿಮ್ಮ ಮಗುವಿಗೆ ಯಾವ ರುಚಿ ಇಷ್ಟನೋ ಅದೇ ರುಚಿಯ ORS ನೀಡಿ. ಆದರೆ ಎಂದಿಗೂ ಜ್ಯೂಸ್ ಅಥವಾ ತಂಪು ಪಾನೀಯಗಳೊಂದಿಗೆ ಬೆರೆಸಬೇಡಿ, ಅದು ಹಾನಿಕಾರಕ. ಸಿಸ್ಟರ್, ORS ಅನ್ನು ತಯಾರಿಸುವುದು ಹೇಗೆ? ಒಂದು ನಿಮಿಷ ನಿಲ್ಲಿ ಅಮ್ಮ, ನಾನು ನಿಮಗೆ ORS ಹೇಗೆ ತಯಾರಿಸುವುದಂತೂ ಹೇಳ್ತೇನೆ. ಇಲ್ಲಿ ನೋಡಿ, ಇದು ಒಂದು ಶುದ್ಧವಾದ ಪಾತ್ರೆ. ಈ ಪಾತ್ರೆಯಲ್ಲಿ ನೀವು 1 ಲೀಟರ್ ಕುದಿಸಿ ಆರಿಸಿದ ನೀರನ್ನು ಹಾಕಬೇಕು. 1 ಲೀಟರ್ ಅಂದ್ರೆ 2 ಲೋಟ ಅಲ್ಲ ಸಿಸ್ಟರ್? ಇಲ್ಲ, 2 ಲೋಟ ತುಂಬ ಕಡಿಮೆ ಆಯಿತು. ಒಂದು ದೊಡ್ಡ ಗಾತ್ರದ ಲೋಟದಲ್ಲಿ 250 ಮಿಲಿಲೀಟರ್ ನೀರು ಹಿಡಿಯುತ್ತದೆ. ದೊಡ್ಡ ಗಾತ್ರದ ಲೋಟವನ್ನು ತೆಗೆದುಕೊಂಡರೆ ನೀವು 4 ಲೋಟ ನೀರನ್ನು ಹಾಕಬೇಕು. ಅದೇ ಥರ ಸಣ್ಣ ಗಾತ್ರದ ಲೋಟದಲ್ಲಿ 100 ml ನೀರು ಹಿಡಿಯುತ್ತದೆ. ಹಾಗಾದರೆ ನೀವು 1 ಲೀಟರ್ ಆಗಬೇಕಾದ್ರೆ ಎಷ್ಟು ಲೋಟ ನೀರು ಹಾಕಬೇಕು? 100 ಮಿಲಿಲೀಟರ್ ಅಂದ್ರೆ 1 ಲೀಟರ್ ಆದರೆ 10 ಲೋಟ ಅಲ್ವಾ ಸಿಸ್ಟರ್? ಸರಿಯಾಗಿ ಹೇಳಿದ್ದೀರಿ. ಒಂದು ಶುದ್ಧವಾದ ಪಾತ್ರೆಯಲ್ಲಿ 1 ಲೀಟರ್ ಕುದಿಸಿ ಆರಿಸಿದ ನೀರಿಗೆ 1 ಪ್ಯಾಕೆಟ್ ORS ಹುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸಿ. ಆಯ್ತು ಸಿಸ್ಟರ್. ಈಗ ನಾವು ORS ಅನ್ನು ತಯಾರಿಸಿದ್ದೇವೆ ಅಲ್ಲ ಸಿಸ್ಟರ್, ಇದನ್ನು ನಾನು ದಿವ್ಯನಿಗೆ ಈಗ ಕೊಡಬಹುದೇ? ಹೌದು, ಇದು ಅವಳಿಗಾಗಿಯೇ ತಯಾರಿಸಿದ್ದು. ಅದು ನೀವು ಅವಳಿಗೆ ಈಗ ಕೊಡಬಹುದು. ಗೀತಾ ಇಲ್ಬಾ. ದಿವ್ಯ ಈಗ ಹೇಗಿದ್ದಾಳೆ? ಮಾತನಾಡ್ತಾಳಾ? ಅಮ್ಮ, ಪರವಾಗಿಲ್ಲ, ಈಗ ಸುಧಾರಿಸ್ತಾ ಇದ್ದಾಳೆ. ಸ್ವಲ್ಪ ಈಗ ಮಾತಾಡ್ತಿದ್ದಾಳೆ. ಇದನ್ನು ತಕೋ, ಇದು ORS ಆಯ್ತಾ? ಇದನ್ನು ದಿವ್ಯನಿಗೆ ಹೋಗಿ ಕೊಡು. ಸಿಸ್ಟರ್ ಹೇಳಿದ್ದಾರೆ ಇದನ್ನು ಕೊಟ್ರೆ ದಿವ್ಯ ಹುಷಾರಾಗ್ತಾಳಂತೆ. ಆಯ್ತಮ್ಮ. ಈಗ ನನಗೆ ನೀವು ORS ಪ್ಯಾಕೆಟ್ ಕೊಟ್ಟಿದ್ದೀರಿ, ಆದರೆ ಮನೆಯಲ್ಲಿ ORS ಪ್ಯಾಕೆಟ್ ಇರುವುದಿಲ್ಲ ಅಲ್ವಾ? ಮತ್ತೆ ನೀವು ORSನಲ್ಲಿ ಉಪ್ಪು ಸಕ್ಕರೆ ಸಹ ಇರುತ್ತದೆ ಅಂತ ಹೇಳಿದ್ರಿ. ನಾನು ಇದನ್ನು ಮನೆಯಲ್ಲಿ ತಯಾರಿಸಬಹುದಾ? ಹೌದಮ್ಮ, ORS ಪ್ಯಾಕೆಟ್ ಮನೆಯಲ್ಲಿಲ್ಲದಿದ್ದರೆ ನೀವು ಯಾವುದೇ ತೊಂದರೆ ಇಲ್ಲ. ಇದನ್ನು ನಾವು ಮನೆಯಲ್ಲಿಯೇ ಸುಲಭ ವಿಧಾನದಿಂದ ತಯಾರಿಸಬಹುದು. ಅದು ಹೇಗೆ? ಈಗಾಗಲೇ ನಾನು ಹೇಳಿದ್ನಲ್ಲ, ಒಂದು ಶುದ್ಧ ಪಾತ್ರೆಯನ್ನು ತೆಗೆದುಕೊಳ್ಳಿ. ಆ ಪಾತ್ರೆಗೆ 1 ಲೀಟರ್ ಕುದಿಸಿ ಆರಿಸಿದ ನೀರನ್ನು ಹಾಕಿ. ಅದಕ್ಕೆ 1 ಟೀ ಚಮಚ ಉಪ್ಪು ಮತ್ತು 8 ಟೀ ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಬೆರೆಸಿ. ಸಿಸ್ಟರ್ ಮತ್ತೊಮ್ಮೆ ಹೇಳುವಿರಾ? ನಾನು ಬರೆದುಕೊಳ್ಳುತ್ತೇನೆ. ಚೆನ್ನಾಗಿ ಕೇಳಿ ಅಮ್ಮ. 1 ಲೀಟರ್ ಕುದಿಸಿ ಆರಿಸಿದ ನೀರಿಗೆ 1 ಟೀ ಚಮಚ ಉಪ್ಪು ಮತ್ತು 8 ಟೀ ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಬೇಕು. ಅಮ್ಮ ಇದೇನಮ್ಮ ಇಷ್ಟು ಕೊಟ್ಟಿದ್ದೆ ಅಲ್ಲ, ಇದರಲ್ಲಿ 1 ಫುಲ್ ಇದೆ ಅಲ್ಲ ನೀರು, ಇದನ್ನೆಲ್ಲ ಒಮ್ಮೆಲೆ ಕುಡಿಸ್ಬೇಕು ಅವಳಿಗೆ ಅಲ್ಲ? ಸ್ವಲ್ಪವಾ? ಓ, ಇದನ್ನು ನಾನು ಕೇಳಲೇ ಇಲ್ಲ. ಸಿಸ್ಟರ್ ನಾವು ಇಷ್ಟು ORS ಕೊಡಬೇಕಾ ದಿವ್ಯನಿಗೆ? ಇಲ್ಲ ಅಮ್ಮ, ನಿಮ್ಮ ಮಗುವಿನ ವಯಸ್ಸು ಎಷ್ಟು? 4 ವರ್ಷ. 4 ವರ್ಷದ ಮಗುವಿಗೆ 200ರಿಂದ 400 ಮಿಲಿಲೀಟರ್ ORS ನೀಡಬಹುದು. ಹಾಗೆಂದರೆ ಒಂದು ದೊಡ್ಡ ಗಾತ್ರದ ಲೋಟದಲ್ಲಿ ORS ಕೊಡಿ. ಒಂದೇ ಬಾರಿ ಇದನ್ನು ಕುಡಿಯಲು ಅವಳಿಗೆ ಸಾಧ್ಯವಾಗದಿರಬಹುದು. ಆಗ ಅರ್ಧ ಲೋಟ ಸ್ವಲ್ಪ ಸಮಯದ ನಂತರ ನೀಡಿ. ಅರ್ಥ ಆಯ್ತಲ್ಲ ಗೀತಾ? ಸಿಸ್ಟರ್ ಹೇಳಿದ್ದ ಹಾಗೇ ಕೊಡು, ಆಯ್ತಾ? ಆಯ್ತಮ್ಮ. ಸಿಸ್ಟರ್, ನನಗೊಂದು ಪ್ರಶ್ನೆ ಇದೆ, ಕೇಳಬಹುದಾ? ಹೌದಮ್ಮ, ಕೇಳಿ. ನನ್ನ ಮಗುವಿಗೆ ಎಷ್ಟು ORS ಅನ್ನು ಕೊಡಬೇಕೆಂದು ನೀವು ಹೇಳಿದ್ರಿ. ಹಾಗೆಯೇ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಷ್ಟು ORS ಕೊಡಬೇಕು? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಮ್ಮ. 6 ತಿಂಗಳಿನ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪ್ರತಿ ಅತಿಸಾರದ ನಂತರ 50ರಿಂದ 100 ml ಕೊಡಬೇಕು. ನಿರ್ಜಲೀಕರಣ ಆಗದಂತೆ ಸ್ವಲ್ಪವೇ ಕೊಡುತ್ತಾ ಇರಬೇಕು. 6 ತಿಂಗಳಿಂದ 2 ವರ್ಷಗಳ ಮಗುವಿಗೆ ಪ್ರತಿ ಮಲವಿಸರ್ಜನೆಯ ನಂತರ 100ರಿಂದ 200 ml ORS ನೀಡಬೇಕು.
2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ 200ರಿಂದ 400 ml ORS ದ್ರಾವಣವನ್ನು ನೀಡಬಹುದು. ನನ್ನಂತಹ ಮತ್ತು ನಿಮ್ಮಂತಹ ದೊಡ್ಡವರಿಗೆ 200ರಿಂದ 400 ml ORS ನೀಡಬಹುದು. ORS ತಯಾರಿಸುವಾಗ ನೀವು ಕೆಲವು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನೀರಿನಲ್ಲಿ ಸಕ್ಕರೆ ಹಾಗೂ ಉಪ್ಪಿನ ಪ್ರಮಾಣ ನಿರ್ದಿಷ್ಟವಾಗಿರಬೇಕು. ಜಾಸ್ತಿ ಉಪ್ಪು ಅಥವಾ ಜಾಸ್ತಿ ಸಕ್ಕರೆ ಇರಬಾರದು. ಇವುಗಳ ಪ್ರಮಾಣ ಏರುಪೇರಾದರೆ ಆರೋಗ್ಯ ಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಇದರ ಜೊತೆ ನೀವು ಇನ್ನಷ್ಟು ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ದ್ರಾವಣವನ್ನು ತಯಾರಿಸುವ ಮೊದಲು ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಲ್ಲಿ ತೊಳೆಯಿರಿ. ದ್ರಾವಣವನ್ನು ಕುಡಿಸುವಾಗ ಕೈಗಳ ಸ್ವಚ್ಛತೆಯನ್ನು ಕಾಪಾಡಿ. ಅನಾರೋಗ್ಯದ ಮಗುವಿಗೆ ಅಗತ್ಯವಿರುವಷ್ಟು ORS ದ್ರಾವಣವನ್ನು ಆಗ ಸಣ್ಣ ಪ್ರಮಾಣದಲ್ಲಿ ಕುಡಿಸಿ. ORS ಅತಿಸಾರ ಅಥವಾ ಬೇದಿಯನ್ನು ನಿಲ್ಲಿಸುವುದಿಲ್ಲ. ಅದು ದೇಹದ ನಿರ್ಜಲೀಕರಣವನ್ನು ತಡೆಯುತ್ತದೆ. ಮಗುವಿಗೆ ಪ್ರತಿ ಸಾರಿ ವಾಂತಿ ಬೇದಿಯಾದರೆ ಮತ್ತೊಮ್ಮೆ ORS ನೀಡಿ. ಅತಿಸಾರ ಹೆಚ್ಚಾದರೆ ಅಥವಾ ವಾಂತಿ ಮುಂದುವರೆದರೆ ಮಗುವಿಗೆ ಆರೋಗ್ಯ ಚಿಕಿತ್ಸಾಲಯಕ್ಕೆ ಕರೆದುಕೊಂಡು ಹೋಗಿ. ಹೌದಾ ಸಿಸ್ಟರ್, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ನಾನು ಇದನ್ನು ORS ತಯಾರಿಸುವಾಗ ಅಳವಡಿಸುತ್ತೇನೆ. ಅಮ್ಮ, ದಿವ್ಯನಿಗೆ ಹಸಿವಾಗ್ತಾ ಇದೆ ಅಂತೆ. ನನಗೆ ಕೂಡ ಹಸಿವಾಗ್ತಾ ಉಂಟು. ನಾನು ಅಂಗಡಿಗೆ ಹೋಗಿ ಸಮೋಸ ತರಬೇಕಾ? ಆಯ್ತು, ನೀನು 3 ತಕೊಂಡ್ ಬಾ, ನನಗೆ, ನಿನ್ಗೆ ಮತ್ತೆ ದಿವ್ಯನಿಗೆ. ಇಲ್ಲ ಅಮ್ಮ, ದಿವ್ಯಳಿಗೆ ಸಮೋಸ ಕೊಡಬೇಡಿ. ಯಾಕೆ ಸಿಸ್ಟರ್? ಸಮೋಸ ಕೊಟ್ಟರೆ ಏನಾಗುತ್ತದೆ? ಅವಳಿಗೆ ಕೂಡ ಹಸಿವಾಗ್ತಾ ಉಂಟಂತೆ. ನೋಡಮ್ಮ, ಈಗ ಇಂತಹ ಸಮಯದಲ್ಲಿ ಮಗುವಿಗೆ ಎಣ್ಣೆ, ಖಾರ, ಸಿಹಿ ಆಹಾರಗಳು, ಕೋಲಾ, ಸೋಡಾ, ಜ್ಯೂಸ್ ಮತ್ತೆ ಮಸಾಲೆಯುಳ್ಳ ಆಹಾರವನ್ನು ಕೊಡಬಾರದು. ಯಾಕೆ ಸಿಸ್ಟರ್? ಏನಾಗ್ತದೆ? ಎಣ್ಣೆ, ಖಾರ ಮತ್ತು ಮಸಾಲೆಯುಳ್ಳ ಆಹಾರ ಜೀರ್ಣಕ್ರಿಯೆಗೆ ಅಧಿಕ ಶಕ್ತಿ ಬೇಕಾಗುತ್ತದೆ. ಇದರಿಂದ ಅಜೀರ್ಣ ಉಂಟಾಗಬಹುದು. ಹಾಗಾದ್ರೆ ORS ಕೊಡುವಾಗ ನಾವು ಇತರ ತಿಂಡಿ ಹಾಗೂ ಊಟ ನಿಲ್ಲಿಸಬೇಕೇ? ಇಲ್ಲ ಅಮ್ಮ, ಆಹಾರವನ್ನೊಂದು ನಿಲ್ಲಿಸಬೇಡಿ. ಮಗುವಿಗೆ ಸೌಮ್ಯ ಆಹಾರ ಅಥವಾ ಎದೆ ಹಾಲನ್ನು ನೀಡಬೇಕು. ಮಸಾಲೆಯುಕ್ತ ತಿಂಡಿ ಮಾತ್ರ ಕೊಡಬಾರದು. ಆಹಾರ ನಿಲ್ಲಿಸಿದ್ದಲ್ಲಿ ಮಗು ನಿರ್ಬಲವಾಗುತ್ತದೆ. ಮಗುವಿನ ದೇಹಕ್ಕೆ ಶಕ್ತಿ ಬೇಕಲ್ವಾ? ಹೌದು ಸಿಸ್ಟರ್. ನನ್ನ ಮಗು ORS ಕುಡಿದ ನಂತರ ವಾಂತಿ ಮಾಡಿದ್ರೆ ಏನು ಮಾಡಬೇಕು ಸಿಸ್ಟರ್? ಮಗು ವಾಂತಿ ಮಾಡಿದರೆ ಚಿಂತೆ ಮಾಡಬೇಡಿ ಅಮ್ಮ. ವಾಂತಿ ಮಾಡಿದ್ದಲ್ಲಿ 5ರಿಂದ 10 ನಿಮಿಷ ಕಾದ ನಂತರ ಪುನಃ ORS ನೀಡಿ. ಸಿಸ್ಟರ್, ಒಮ್ಮೆ ತಯಾರಿಸಿದ್ದ ORS ಎಷ್ಟು ಸಮಯಕ್ಕೆ ನಾವು ಇಡಬಹುದು? ಅದು ಹಾಳಾಗುವುದಿಲ್ವಾ? ಶಾಂತಮ್ಮನವರೇ, ಒಮ್ಮೆ ತಯಾರಿಸಿದ ORS 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಇಡಬಾರದು. 24 ಗಂಟೆಗಳ ನಂತರ ಪುನಃ ದ್ರಾವಣವನ್ನು ತಯಾರಿಸಬೇಕು. ಸಿಸ್ಟರ್, ORS ಅನ್ನು ನಾವು ವಾಂತಿ, ಬೇದಿ ಆದರೆ ಮಾತ್ರ ಬಳಸಬೇಕೇ? ಬೇರೆ ಯಾವುದಕ್ಕೆಲ್ಲ ಇದನ್ನು ಉಪಯೋಗಿಸಬಹುದು? ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಅಮ್ಮ. ORS ಅನ್ನು ನಾವು ಕೇವಲ ನಿರ್ಜಲೀಕರಣ, ವಾಂತಿ ಅಥವಾ ಅತಿಸಾರವನ್ನು ಗುಣಪಡಿಸಲು ಬಳಸುವುದಿಲ್ಲ. ಅದರ ಜೊತೆ ಬಲಹೀನತೆ, ದೇಹದ ತಾಪಮಾನ ಹೆಚ್ಚಾದಾಗ, ಕ್ರೀಡಾಪಟುಗಳಿಗೆ ಮತ್ತೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯನ್ನು ಗುಣಪಡಿಸಲು ಸಹ ಬಳಸುತ್ತಾರೆ. ಮುಖ್ಯವಾಗಿ ORS ನಮ್ಮ ದೇಹವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಸಿಸ್ಟರ್, ORS ಬದಲು ಮಗುವಿಗೆ ಬೇರೆ ಏನಾದರೂ ಕೊಡಬಹುದಾ? ಹೌದು, ORS ಬದಲಿಗೆ ಮಗುವಿಗೆ ಗಂಜಿ ನೀರು, ಎಳನೀರು, ಮಜ್ಜಿಗೆ, ನಿಂಬೆಹಣ್ಣಿನ ರಸ ಮತ್ತು ಹಣ್ಣುಗಳ ರಸವನ್ನು ಕೊಡಬಹುದು. ಆದರೆ ORS ಕೊಟ್ರೆ ಒಳ್ಳೆಯದು. ಇಷ್ಟು ಗೊತ್ತಾಯ್ತಲ್ಲ ಶಾಂತಮ್ಮನವರೇ? ಹೌದು ಸಿಸ್ಟರ್, ಅರ್ಥವಾಯ್ತು. ಈಗ ಡಾಕ್ಟರ್ ಬಂದಿದ್ದಾರೆ. ಏನಾದರೂ ನಿಮಗೆ ಕೇಳುವುದಾದ್ರೆ ನೀವು ಅವರನ್ನು ಕೇಳಬಹುದು. ಆಯ್ತು ಸಿಸ್ಟರ್, ತುಂಬಾ ಧನ್ಯವಾದಗಳು. ನೀವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಸಿಸ್ಟರ್, ದಿವ್ಯಳನ್ನು ಕರೆದುಕೊಂಡು ಬರ್ತೀರಾ? ಸರಿ ಡಾಕ್ಟರ್. ಡಾಕ್ಟರ್, ಗೀತಾ ಹೇಳಿದ್ಲು ಈಗ ದಿವ್ಯ ಆರೋಗ್ಯವಾಗಿದ್ದಾಳಂತೆ. ನಾವು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಬಹುದಾ? ಆಯ್ತು ಶಾಂತಮ್ಮನವರೇ, ನಾನು ಕೊನೆಯದಾಗಿ ಅವಳ ತಪಾಸಣೆಯನ್ನು ಮಾಡುತ್ತೇನೆ. ಅದರ ನಂತರ ನೀವು ಅವಳನ್ನು ಮನೆಗೆ ಕರೆದುಕೊಂಡು ಹೋಗಬಹುದು. ಡಾಕ್ಟ್ರೇ, ನನಗೊಂದು ಪ್ರಶ್ನೆ ಇದೆ, ಕೇಳ್ತೇನೆ. ಕೇಳಿ ಅಮ್ಮ. ORS ಕೊಟ್ಟರು ವಾಂತಿ, ಬೇದಿ ಕಡಿಮೆ ಆಗದಿದ್ರೆ ಏನು ಮಾಡಬೇಕು?
ಅಮ್ಮ, ಸಾಮಾನ್ಯವಾಗಿ ORSನಿಂದ ವಾಂತಿ, ಬೇದಿ ಕಡಿಮೆಯಾಗುತ್ತದೆ. ಆದರೆ ಒಂದು ವೇಳೆ ಕಡಿಮೆ ಆಗದಿದ್ದರೂ ಆದಷ್ಟು ಬೇಗ ಆರೋಗ್ಯ ಕೇಂದ್ರ ಅಥವಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಡಾಕ್ಟರ್, ORS ಅನ್ನು ಎಷ್ಟು ಸಮಯಕ್ಕೆ ಕೊಡಬೇಕು? ORS ಅನ್ನು ವಾಂತಿ ಅಥವಾ ಬೇದಿ ಕಡಿಮೆ ಆಗುವವರೆಗೆ ನೀಡಿ. ಕಡಿಮೆಯಾದ ನಂತರ 2 ರಿಂದ 3 ದಿನಗಳವರೆಗೆ ಮುಂದುವರಿಸಿ. ORS ಪ್ಯಾಕೆಟ್ ಅನ್ನು ನಾನು ಮನೆಗೆ ಕೊಂಡೋಗ್ಬೋದಾ? ಖಂಡಿತವಾಗಿ ಅಮ್ಮ, ಇಟ್ಟುಕೊಳ್ಳಬಹುದು. ಪ್ರತಿಯೊಬ್ಬರ ಮನೆಯಲ್ಲಿ ORS ಪ್ಯಾಕೆಟ್ ಇರಲೇಬೇಕು. ಇದನ್ನು ತುರ್ತು ಸಮಯದಲ್ಲಿ ಉಪಯೋಗಿಸಬಹುದು. ಆದರೆ ಪ್ಯಾಕೆಟ್ ಮೇಲೆ ಸೂಚಿಸಿರುವ ದಿನಾಂಕದ ಮೊದಲು ಅದನ್ನು ಬಳಸಬೇಕು. ನೀವು ಪ್ರಯಾಣಿಸುವಾಗಲೂ ಇದನ್ನು ಕೊಂಡೊಯ್ಯಬಹುದು. ಇದು ಅಗ್ಗವಾಗಿಯೂ ಬಳಸಲು ಸುಲಭ ಹಾಗೂ ಪರಿಣಾಮಕಾರಿಯಾಗಿಯೂ ಇರುತ್ತದೆ. ಧನ್ಯವಾದಗಳು ಡಾಕ್ಟರ್. ನಾನು ಮೊದಲು ತುಂಬ ಹೆದರುತ್ತಿದ್ದೆ. ಈಗ ನನಗೆ ಏನು ಮಾಡಬೇಕೆಂದು ತಿಳಿದಿದೆ. ಒಳ್ಳೆಯದು ಅಮ್ಮ. ಈಗ ನೀವು ನಿಮ್ಮ ಜ್ಞಾನವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ, ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಹಾಗೂ ORS ಬಗ್ಗೆ ಇತರರಿಗೂ ಅರಿವು ಮೂಡಿಸಿ. ನೆನಪಿಡಿ, ಅತಿಸಾರ ಅಪಾಯಕಾರಿ, ಆದರೆ ORS ಮತ್ತು ಸರಿಯಾದ ಆರೈಕೆಯಿಂದ ಅದನ್ನು ನಿರ್ವಹಿಸಬಹುದು. ಯಾವುದೇ ಸಂದೇಹವಿದ್ದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ನಿಮ್ಮ ಮಗುವಿಗೆ ಪೋಷಿಸುವುದು, ಪ್ರೀತಿಸುವುದು ಹಾಗೂ ಆರೈಕೆ ಮಾಡುವುದನ್ನು ಮುಂದುವರಿಸಿ. ಅದು ಅತ್ಯುತ್ತಮ ಔಷಧವೂ ಆಗಿದೆ. ದಿವ್ಯಾ, ಈಗ ನಿನಗೆ ಹೇಗೆ ಅನಿಸುತ್ತಿದೆ? ಡಾಕ್ಟರ್, ನನಗೆ ಈಗ ಸ್ವಲ್ಪ ಸುಧಾರಿಸಿದ ಹಾಗೆ ಭಾವಿಸುತ್ತದೆ. ಒಳ್ಳೆಯದು ದಿವ್ಯಾ. ನೋಡು ದಿವ್ಯಾ, ಇನ್ನು ನೀನು ಕೊಳಕು ನೀರಿನಲ್ಲಿ ಆಟ ಆಡಬಾರದು. ಸರಿಯಾಗಿ ಬಿಸಿ ನೀರನ್ನು ಕುಡಿಯಬೇಕು. ಹೊರಗಿನ ಆಹಾರವನ್ನು ತಿನ್ನಬಾರದು. ಮನೆಯಲ್ಲಿ ಅಮ್ಮ ತಯಾರಿಸಿದ ಆಹಾರವನ್ನೇ ತಿನ್ನಬೇಕು. ಮತ್ತೆ ಹೆಚ್ಚಾಗಿ ಅಮ್ಮ ಹೇಳಿದ್ದ ಮಾತನ್ನು ಕೇಳಬೇಕು. ನೋಡು ಗೀತಾ, ಇದು ದಿವ್ಯನಿಗೆ ಮಾತ್ರ ಅಲ್ಲ, ನಿನಗೆ ಸಹ ಅನ್ವಯವಾಗುತ್ತದೆ. ಅರ್ಥ ಆಯ್ತಾ? ಆಯ್ತು ಡಾಕ್ಟರ್, ಅಮ್ಮ ಹೇಳಿದಾಗನೇ ಕೇಳ್ತೇನೆ. ಶಾಂತಮ್ಮನವರೇ, ಈಗ ನೀವು ಮನೆಗೆ ಹೊರಡಬಹುದು. ಆಯ್ತು ಡಾಕ್ಟರ್, ಬರ್ತೇವೆ. ದಿವ್ಯಾ, ಗೀತಾ, ಬಾಯ್ ಹೇಳು ಡಾಕ್ಟ್ರಿಗೆ. ಡಾಕ್ಟರ್ ಬಾಯ್ ಡಾಕ್ಟರ್. ದಿವ್ಯಾಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಶಾಂತಮ್ಮ ವೈದ್ಯರ ಸಲಹೆಯಂತೆ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಕೇಳುಗರೆ, ಇಂದು ನಾವು ಕೇಳಿದ ಕಿರುನಾಟಕದಲ್ಲಿ ಮಕ್ಕಳಿಗೆ ನಿರ್ಜಲೀಕರಣ ಹೇಗೆ ಉಂಟಾಗುತ್ತದೆ ಮತ್ತು ಅದನ್ನು ತಡೆಗಟ್ಟಲು ನಾವು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಂಡೆವು. ORS ಒಂದು ನಿರ್ಜಲೀಕರಣವನ್ನು ತಡೆಗಟ್ಟುವ ಮ್ಯಾಜಿಕ್ ದ್ರಾವಣ. ಅದನ್ನು ಸರಿಯಾಗಿ ತಯಾರಿಸಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ನೀಡುವುದರಿಂದ ಅನೇಕ ಜೀವಗಳನ್ನು ಉಳಿಸಬಹುದು. ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ORS ದಿನವನ್ನು ಜುಲೈ 29ರಂದು ಆಚರಿಸುತ್ತದೆ. ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವೇನೆಂದರೆ, ಮೊದಲನೆಯದು ಮಕ್ಕಳ ಸಾವಿನ ಪ್ರಮಾಣ ಕಡಿಮೆ ಮಾಡುವುದು. 5 ವರ್ಷದೊಳಗಿನ ಮಕ್ಕಳಲ್ಲಿ ಅತಿಸಾರವೇ ಮುಖ್ಯ ಸಾವುಗಳಿಗೆ ಕಾರಣವಾಗುತ್ತದೆ. ORS ನೀಡುವುದರಿಂದ ಈ ಅಪಾಯ ತಪ್ಪಿಸಬಹುದು. ಎರಡನೆಯ ಉದ್ದೇಶ ORS ಉಪಯೋಗದ ಬಗ್ಗೆ ಅರಿವು ಹೆಚ್ಚಿಸುವುದು. ಮೂರನೆಯ ಉದ್ದೇಶ ತಕ್ಷಣದ ಚಿಕಿತ್ಸೆಯನ್ನು ಪ್ರೋತ್ಸಾಹಿಸುವುದು. ನಾಲ್ಕನೆಯ ಉದ್ದೇಶ ಸಾರ್ವಜನಿಕವಾಗಿ ಶಿಕ್ಷಣವನ್ನು ನೀಡುವುದು. 1 ಹನಿ 1 ಮಗು 1 ಪರಿಹಾರ. ORS ಔಷಧಿ ಮಾತ್ರ ಅಲ್ಲ, ಅದು ಬದುಕಿನ ಆಶಾಕಿರಣ. ಒಂದು ಸರಳ ಪರಿಹಾರ ಸಾವಿರಾರು ಜೀವ ಉಳಿಸಬಲ್ಲದು. ಚಿಕ್ಕ ಕಾರ್ಯ, ದೊಡ್ಡ ಫಲ. ಜೀವ ಉಳಿಸುವ ಜಾಗೃತಿ ಎಲ್ಲರ ಹೊಣೆ. ನೀವು ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು. ಇದುವರೆಗೆ ಇಂದು ವಿಶ್ವ ORS ದಿನ, ಇದರ ಪ್ರಯುಕ್ತ ನಿರ್ಜಲೀಕರಣ ಹಾಗೂ ORS ದ್ರಾವಣದ ಉಪಯೋಗ ಈ ಕುರಿತು ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಫಾದರ್ ಮುಲ್ಲರ್ ನರ್ಸಿಂಗ್ ಕಾಲೇಜಿನ ಮಕ್ಕಳ ವಿಭಾಗದ ತೃತೀಯ ವರ್ಷದ ವಿದ್ಯಾರ್ಥಿಗಳು. ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.